ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಬಹಳ ಹಗರಣಗಳು ಶಬ್ದ ಮಾಡ್ತಿರೋದು ಮೂಢ ಹಗರಣ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, MUDA, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅಂದ್ಬಿಟ್ಟು. ಮುಂಚೆ ಇದನ್ನು CITP ಅಂತ ಕರೀತಿದ್ರು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ. ಆವಾಗ ಭ್ರಷ್ಟಾಚಾರ ಅಷ್ಟಿರಲಿಲ್ಲ. ಏನಂದರೆ ಪ್ಲ್ಯಾನಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಮಾತ್ರ ಮಾಡ್ತಿದ್ರು, ಮಿಕ್ಕಿದ ಸೈಟ್ ಮಾಡೋದು ಹಂಚೋದೆಲ್ಲ ಪ್ರೈವೇಟ್ನವ್ರ ಕೈಲಿತ್ತು. ಆಗ ಭ್ರಷ್ಟಾಚಾರ ಇಷ್ಟಿರಲಿಲ್ಲ. ನೋಡಿ ಇದೇನಾಗಿದೆ, ಯಾಕೆ ಇದ್ರ ಇಂಪಾರ್ಟೆನ್ಸ್ ಬರುತ್ತೆ ಅಂತ ಹೇಳ್ತೀವಿ. ನೋಡಿ, ಕರ್ನಾಟಕ ಅಂತಕ್ಕಿಂತ ಮುಂಚೆ ಮೈಸೂರು ಸ್ಟೇಟ್ ಅಂತ ಕರಿತಿದ್ರು, ಮೈಸೂರು ಸಂಸ್ಥಾನ ಅಂತ ಕರಿತಿದ್ರು. ಮೈಸೂರು ರಾಜಧಾನಿ ಆಗಬೇಕಿತ್ತು. ಯಾಕೆಂದರೆ ಎರಡು ನದಿಗಳ ಮಧ್ಯೆ ಇದೆ ಮೈಸೂರು. ಒಂದು ಕಡೆ ಕಾವೇರಿ ನದಿ, ಒಂದು ಕಡೆ ಕಪಿಲಾ ನದಿ. ಇದೇನಾಯಿತು, ರಾಜಕೀಯ ಉದ್ದೇಶಗಳಿಗಾಗಿ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಹೆಂಗೆಲ್ಲ ಹನುಮಂತಯ್ಯನವರು ಬೆಂಗಳೂರಿನ ರಾಜಧಾನಿ ಆಗಿಬಿಡೋದು, ವಿಧಾನಸೌಧವನ್ನು ಕಟ್ಟಿಸಿದ್ರು. ಹಾಗಾಗಿ ಬೆಂಗಳೂರು ರಾಜಧಾನಿ ಆಯಿತು. ಕುಡಿಯೋ ನೀರಿನ ಸಮಸ್ಯೆಯನ್ನು ಗಮನಿಸಿದ್ರೆ ಬೆಂಗಳೂರು ರಾಜಧಾನಿಯಾಗಿದ್ದು ಸೂಕ್ತ ಅಲ್ಲ, ಕೆಂಪೇಗೌಡರು ಮಾಡಿದ್ದು ಅಂತ ಹೇಳ್ತಾರೆ. ಕೆಂಪೇಗೌಡರು ಒಂದು ತಾತ್ಕಾಲಿಕವಾದ ಒಂದು ಕೋಟೆಯನ್ನು ಕಟ್ಟಿಸಿದ್ದಾರೆ. ಅದು ಕಳಾಸಿಪಾಳ್ಯದಲ್ಲಿ ಸಿಟಿ ಮಾರ್ಕೆಟ್ ಎದುರುಗಡೆ ಇದೆ. ಅದಿರಲಿ, ಕೆಂಪೇಗೌಡರು ಮಾಗಡಿಯಿಂದ ಆಳ್ವಿಕೆ ಮಾಡ್ತಾರೆ. ಕೆಂಪೇಗೌಡರು 500 ವರ್ಷಗಳ ಹಿಂದಿದ್ದರು. ಬಹಳ ಉತ್ತಮವಾದ ಆಡಳಿತಗಾರ. ಮತ್ತು ಒಕ್ಕಲಿಗರು ಇಲ್ಲಿ ಬಹುಮತದಲ್ಲಿದ್ದಾರೆ. ವೋಟ್ ಬ್ಯಾಂಕ್ ಅಂತ ತಗೊಂಡ್ರೆ ಒಕ್ಕಲಿಗರ ನಂಬರ್ 1. ಹಾಗಾಗಿ ಅವ್ರು ಏನು ಮಾಡ್ತಾರೆ, ವಿಶ್ವ ಒಕ್ಕಲಿಗರ ಸಮ್ಮೇಳನ, ಕೆಂಪೇಗೌಡರ ಜಯಂತಿ ಸಿಂಗಾಪುರಲ್ಲಿ ಮಾಡಿದ್ವಿ, ಕೆಂಪೇಗೌಡರ ಜಯಂತಿ ಮಲೇಷ್ಯಾದಲ್ಲಿ ಮಾಡಿದ್ವಿ, ಕೆಂಪೇಗೌಡರ ಜಯಂತಿ ಬೆಂಗಳೂರಲ್ಲಿ ಮಾಡಿದ್ವಿ, ಕೆಂಪೇಗೌಡರ ಜಯಂತಿ ಮೈಸೂರಲ್ಲಿ ಮಾಡಿದ್ವಿ ಅಂತಾರೆ. ಕೆಂಪೇಗೌಡರದ್ದು ಟಾಲೆಸ್ಟ್ ಪ್ರತಿಮೆ ಅಂದರೆ ಸ್ಟ್ಯಾಚ್ಯೂನ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾಡಿದ್ದಾರೆ. ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ಬಿಟ್ಟು. ಕೆಂಪೇಗೌಡರಿಗೆ ನಮ್ಮದು ಒಂದು ನಮಸ್ಕಾರ. ಯಾಕೆ ಅಂತಂದರೆ ಬೆಂಗಳೂರು ಇವತ್ತೇನಿದೆ, ಇಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ, ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಕೆಂಪೇಗೌಡರ ಕಾರಣ. ನೋಡಿ, ಚೆನ್ನೈ ಅಂತ ತಗೊಂಡ್ಬಿಟ್ರೆ ಚೆನ್ನೈನ ಪೂರ್ವ ಭಾಗಕ್ಕೆ ಇರೋದೆಲ್ಲ ಸಮುದ್ರ, ಬೆಳೆಯೋಕ್ಕೆ ಜಾಗನೇ ಇಲ್ಲ. ಹಾಗೆ ಗುಜರಾತ್ನ ತಗೊಂಡ್ಬಿಟ್ರೆ ಆ ಗುಜರಾತಿನ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥದ್ದೆಲ್ಲ ಸಮುದ್ರ, ಬೆಳೆಯೋಕ್ಕೆ ಜಾಗ ಇಲ್ಲ. ಮುಂಬೈ ಅಂತ ತಗೊಂಡ್ಬಿಟ್ರೆ ಮುಂಬೈ ಪಶ್ಚಿಮ ಭಾಗಕ್ಕೆ ಇರ್ತಕ್ಕಂಥದ್ದೆಲ್ಲ ಸಮುದ್ರ, ಆ ಕಡೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. 50% ಬೆಳೆಯೋಕ್ಕೆ ಸಾಧ್ಯ, ಇನ್ನೇನಿದ್ರೆ 50% ಬೆಳೆಯೋದು. ಆದರೆ ನಮ್ಮ ಬೆಂಗಳೂರು ಏನಿದೆ 4 ದಿಕ್ಕಿನಲ್ಲೂ ಬೆಳಿಬೋದು. ಈ ಕಡೆ ಬಂದರೆ ನೋಡಿ, ಬಿಡದಿ ದಾಟಿ ಬೆಳೆದಿದೆ. ಆ ಪೂರ್ವ ದಿಕ್ಕಿಗೆ ಹೋದರೆ ಹೊಸಕೋಟೆ ದಾಟಿ ಹೋಗಿದೆ. ಮತ್ತು ಉತ್ತರ ದಿಕ್ಕಿಗೆ ಹೋದರೆ ಯಲಹಂಕ ದಾಟಿ ಬೆಳೆದಿದ್ದು, ದೊಡ್ಡಬಳ್ಳಾಪುರದವರೆಗೂ ಬೆಳೆದಿದೆ. ಹಾಗೆ ಪಶ್ಚಿಮ ದಿಕ್ಕಿಗೆ ಹೋದರೆ ಇದರ ಯಾವುದೋ ನೆಲಮಂಗಲ ದಾಟಿ ಬೆಳೆದಿದೆ. ಇಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರು 4 ದಿಕ್ಕಿನಲ್ಲೂ ಬೆಳಿಬೋದು ಅಂಥ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಬೆಂಗಳೂರು ಏನು ಅಂತಂದರೆ IT ಹಬ್ ಆಗಿಬಿಡೆ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ಏನು ಅಂತಂದರೆ ಸಾಫ್ಟ್ವೇರ್ ಹಾರ್ಡ್ವೇರ್ಗೆ ಭಾಳ ಫೇಮಸ್ ಆಗಿದೆ. ಇಂಥ ಇದನ್ನು ಕೆಂಪೇಗೌಡರು ಹಾಕಿದ ಫೌಂಡೇಶನ್ ಮೇಲೆ ಮನೆ ಕಟ್ಟಿರೋದು. ಹಾಗಾಗಿ ಕೆಂಪೇಗೌಡರಿಗೆ ನಮ್ಮದು ಇನ್ನೂ ಒಂದು ನಮಸ್ಕಾರ ಇರಲಿ. ಇದು ಏನಾಗುತ್ತೆ, ಮೈಸೂರು ಸಂಸ್ಥಾನ ಮೈಸೂರು ರಾಜಧಾನಿ ಆಗಬೇಕಿತ್ತು. ಎರಡು ನದಿಗಳ ಮಧ್ಯೆ ಇರೋದು. ಸಾಮಾನ್ಯವಾಗಿ ಹಳೆಯ ಸಂಸ್ಥಾನಗಳು, ಹಳೆಯ ರಾಜರು, ಹಳೆಯ ಚಕ್ರವರ್ತಿಗಳು ಎಲ್ಲೆಲ್ಲಿ ರಾಜ್ಯವನ್ನು ಕಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ರಾಜಧಾನಿ ಮಾಡ್ಕೊಂಡು ಥ್ರೂಔಟ್ ವರ್ಲ್ಡ್ ಹೋದರೆ, ಪ್ಯಾರಿಸಲ್ಲಿ ಹೋಗಿ, ಬರ್ಲಿನ್ಗೆ ಹೋಗಿ, ಅಥವಾ ಲಂಡನ್ಗೆ ಹೋಗಿ, ಅಥವಾ ನ್ಯೂಯಾರ್ಕಲ್ಲಿ ಹೋಗಿ, ನದಿಗಳು ದಂಡೆ ಮೇಲೆ ಇದೆ. ಆದರೆ ಈ ಎರಡು ನದಿಗಳ ಮಧ್ಯೆ ಇರ್ತಕ್ಕಂಥದ್ದು ಮೈಸೂರು, ಕಾವೇರಿ ನದಿ, ಕಪಿಲಾ ನದಿ ಮಧ್ಯೆ. ಇದು ಅಚ್ಚಲ ರಾಜಧಾನಿ ಆಗಬೇಕಿತ್ತು, ಆಗಿಲ್ಲ. ಇಂಥ ರಾಜಧಾನಿ ಆಗಬೇಕಾದ ಜಾಗದಲ್ಲಿ ನೋಡಿ ಒಂದು ಹಳ್ಳಿ ಇದೆ, ಕುಪ್ಪೇಗಾಲ ಸಿದ್ದರಾಮಯ್ಯನಹುಂಡಿ. ಇದು ಏನು ಅಂತಂದರೆ ನಮ್ಮ ಇಂದಿನ ಚಾಣಾಕ್ಷ ಮುಖ್ಯಮಂತ್ರಿ ಕಾಂಗ್ರೆಸ್ ಐನ ಅವರು ಇರೋದು ಮೈಸೂರಿಂದ ಕೇವಲ ಒಂದು 10 ಕಿಲೋಮೀಟ್ರ್ ಒಳಗಡೆ ಸಿದ್ದರಾಮಯ್ಯನಹುಂಡಿಯಿಂದ ಬರ್ತಾರೆ. ಕುಪ್ಪೇಗಾಲ ಅಂತ ಅಲ್ಲಿಂದ ಬರ್ತಾರೆ. ಅವರ ಅಧಿಕಾರ, ಅವರು ಒಪ್ಪಿಗೆ ಇಲ್ಲದೆ ಮೈಸೂರಿನಲ್ಲಿ ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಷ್ಟು ಪ್ರಭಾವಶಾಲಿಯಾಗಿದ್ದ ಮುಖ್ಯಮಂತ್ರಿಯವರು, ಚಾಣಾಕ್ಷ ಮುಖ್ಯಮಂತ್ರಿಯವರು, ಪವರ್ಫುಲ್ ಮುಖ್ಯಮಂತ್ರಿಯವರು ಮೂಡಾದ ಹಗರಣ ಭಾಳ ಶಬ್ದ ಮಾಡ್ತಾಯಿದೆ. ಏನು ಅಂತಂದರೆ ಬೇಕಾಬಿಟ್ಟು ಆ ಸೈಟ್ಗಳನ್ನ ಕೊಟ್ಟಿದ್ದಾರಂತೆ. ಏನು ಅಂತಂದರೆ ನೋಡಿ, ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡಿತಾರೆ ಇವರು. ಏನು ಅಂತಾರೆ, ಅನೇಕ ಫ್ರೀಬಿಗಳನ್ನ ಕೊಟ್ಟರು. ಹೆಂಗಸ್ರಿಗೆ ಬಸ್ಸಲ್ಲಿ ಓಡಾಡ್ಬೋದಂತೆ, ಹೆಂಗಸ್ರಿಗೆ 2,000 ಕೊಡ್ತಾರಂತೆ, ಯುವ ನಿಧಿ ಕೊಡ್ತಾರಂತೆ, ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದಾರಂತೆ, ಮತ್ತು ಅಕ್ಕಿ ಕೊಟ್ಟರೆ ಅಕ್ಕಿ ಎಲ್ಲ ಟುಸ್ಸಾಗೋಯ್ತು ರೀ. ಎಲ್ಲ ಲೋಕಸಭಾ ಎಲೆಕ್ಷನ್ನವ್ರಿಗೆ ಅಷ್ಟೇ ಎಲ್ಲ ಟುಸ್ಸಾಗೋಯ್ತು, ಎಲ್ಲ ಫೇಲ್ಯೂರ್ ಆಗೋಯ್ತು. ಅಭಿವೃದ್ಧಿ ಮಾಡೋದಿರಲಿ ರೀ, ಅಭಿವೃದ್ಧಿ ಆಗಿರ್ತಕ್ಕಂಥ ರಸ್ತೆಗಳನ್ನ ರಿಪೇರಿ ಮಾಡಬೇಕು ಅಂದ್ರೆ ದುಡ್ಡಿಲ್ಲ ಇವ್ರಿಗೆ. ಬನ್ನಿ, ಇದೆಲ್ಲ ಅಲ್ಲದೆ ಮೂಡಾದಲ್ಲಿ ಏನಾಗಿದೆ ನೋಡಿ, ನಾವು ಏನು ಮಾತಾಡ್ತಿದ್ದೀವಿ
ನಾವು ಲೈಫ್ ಲಾಂಗ್ ಕಷ್ಟಪಟ್ಟು ಮೈಸೂರಿನಲ್ಲಿ 30-40 ಸೈಟು 40-60 ಸೈಟು ಮಾಡ್ಕೊತೀವಿ. ಅದು ಏನು ಯಾವುದೋ ಸೊಸೈಟಿನಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕಟ್ಟಿ ತಿಂಗಳಿಗೆ 1,000 2,000 3,000 4,000 ಕಟ್ಟಿ ತುಂಬ ಇಡೀ ಜೀವಮಾನದ ಇನ್ಕಮ್ನೆಲ್ಲ ಅದ್ರ ಮೇಲೆ ಹಾಕ್ತೀವಿ. ಹಾಕ್ಬಿಟ್ಟು ಒಂದು ಮನೆ ಸೈಟ್ ಮಾಡ್ಕೊಂಡು 30-40 ವರ್ಷ ಕಷ್ಟಪಟ್ಟು ಮನೆ ಸೈಟ್ ತಗೋತೀವಿ. ಆಮೇಲೆ ಕ್ಯಾನ್ಫಿನ್ ಹೋಮ್ಸು HDFCನೋ ಬೇರೆ ಯಾವ್ದಾದ್ರು ಕ್ಯಾನ್ಫಿನ್ ಹೋಮ್ಸ್ಗಳಿಂದ ಸಾಲ ತೊಗೊಂಡು ಮನೆ ಕಟ್ಕೊಂಡು ವಾಸವಾಗಿರ್ತೀವಿ. ಈ ಆಸ್ತಿ ತೆರಿಗೆನ ಏನಾಗಿತ್ತು, 1,000-2,200 ರೂಪಾಯಿ ಕಟ್ಟಬೇಕಿತ್ತು, ಒಂದೇ ಸರಿ 3,000-4,000 ಬರಂಗೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಫ್ರೀಗೆ ದುಡ್ಡು ಕೊಡಬೇಕು ಹೆಂಗಸರಿಗೆ, ಇವ್ರ ಕೈಲಿ ಕೊಡೋಕ್ಕೆ ದುಡ್ಡಿಲ್ಲ. ಅದನ್ನು ಅಳಿಯ ದಾನ ಮಾಡೋದಂತ ಕರ್ನಾಟಕದಲ್ಲಿ ಭಾಳ ಪೋಲಿ ಜೋಕು. ಹಾಗೆಲ್ಲ ಜನ ಮಾತಾಡ್ತಾರೆ. ಹಾಗೆ ಇವರೇನು ಮಾಡಿದ್ರು, ಈ ಫ್ರೀ ಕೊಡಬೇಕಿತ್ತಲ್ಲ, ದುಡ್ಡು ಹೊಂದಿಸೋಕ್ಕೆ ಸಾಧ್ಯ ಇಲ್ಲ. ಈತನೇ ಫೈನಾನ್ಸ್ ಮಿನಿಸ್ಟ್ರು ಏನು ಮಾಡಿದ್ರು, ಆಸ್ತಿ ತೆರಿಗೆನ 1.5 ಪಟ್ಟು ಜಾಸ್ತಿ ಮಾಡಿದ್ರು. 3,000 ಕೊಡೋ ಕಡೆಯಲ್ಲಿ 4,500 ಕೊಡಬೇಕು, 5,000 ಕೊಡೋ ಕಡೆಯಲ್ಲಿ 7,500 ಕೊಡಬೇಕು, 10,000 ಕೊಡೋ ಕಡೆಯಲ್ಲಿ 15,000 ಕೊಡಬೇಕು. ಆ ಥರ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ರು. ಇದಲ್ದೇ ಮತ್ತೆ ಬನ್ನಿ ಈ ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರು, ಮತ್ತು ಎಲೆಕ್ಟ್ರಿಕ್ ಬಿಲ್ಗಳ ರೇಟ್ ಜಾಸ್ತಿ ಮಾಡಿದ್ರು. ಎಲ್ಲ ಜಾಸ್ತಿ ಮಾಡಿ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಸ್ವಾಮಿ ಕಾಯಕವೇ ಕೈಲಾಸ ಅಂತ. ಯಾರು ಕಷ್ಟಪಟ್ಟು ದುಡಿತಾನೆ ಅವನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಕಷ್ಟ ಮತ್ತು ಸುಖ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಆದ್ದರಿಂದ ಯಾರು ಕಷ್ಟಪಡೋದಕ್ಕೆ ಎನ್ಕರೇಜ್ ಮಾಡಬೇಕು. ಓದಿರ್ತಕ್ಕಂಥವ್ರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ಉದ್ಯೋಗನೂ ಕೊಟ್ಟಿಲ್ಲ ರೀ ಕಾಂಗ್ರೆಸ್ನವರು. ಸುಮ್ಮನೆ ನಿರುದ್ಯೋಗ ಸಮಸ್ಯೆ ಅಂತ ಬೊಬ್ಬೆ ಹೊಡಿತಾರೆ. ಒಂದೇ ಒಂದು ಉದ್ಯೋಗವನ್ನು ಕೊಟ್ಟಿಲ್ಲ. ಈ ಥರ ಕೊಟ್ಟೇನಾಯಿತು, ಇವರೇನು ಮಾಡಿದ್ರು, ಫ್ರೀ ಬಿಗಳೆಲ್ಲ ಮಣ್ಣು ಹತ್ಕೊಂಡು ಹೋದಾಗ ಮೂಡಾದಲ್ಲಿ ಕಣ್ಣು ಹಾಕಿದ್ರು. ಏನು ಆಸ್ತಿ ತೆರಿಗೆನ 1.5 ಪಟ್ಟು ಜಾಸ್ತಿ ಮಾಡೋದು. ಈ ಥರ ಹಗರಣ ಮಾಡಿ ಸಿದ್ದರಾಮಯ್ಯನವರು ಅದೇನೋ 50-50 ಅನುಪಾತ ಅಂತ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಸೈಟ್ಗಳನ್ನ ತೊಗೊಂಡಿದ್ದಾರಂತೆ. ಮೈಸೂರಿನಲ್ಲಿ ಪ್ಯಾಲೇಸ್ ಕಟ್ತಿದ್ದಾರಂತೆ. ಇದೇನಾಗ ಅಹಿಂದ ಆದವ್ರಿಗೆಲ್ಲ ನ್ಯಾಯ ದೊರಕ್ಬಿಡ್ತು, ಅಹಿಂದ ಆದವ್ರಿಗೆಲ್ಲ ಸ್ವರ್ಗ ಸಿಕ್ಬಿಡ್ತು ಅಂತ ನಾವು ಸುಮ್ಮನೆ ಆಗೋದು ಒಳ್ಳೇದಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತಂದರೆ, ಸಿದ್ದರಾಮಯ್ಯನವರು ಆರ್ಡಿನರಿ ಮನುಷ್ಯರು. MLA ಆದಾಗ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇದೆ. ಏನು ಅಂತಂದರೆ ಪ್ಯಾಲೇಸ್ ಮೈಸೂರಿನಲ್ಲಿ ಡಬಲ್ ರೋಡಲ್ಲಿ ಮನೆ ಕಟ್ತಾ ಇದ್ದಾರೆ. ಪ್ಯಾಲೇಸ್ ಅದೇನು ಅಂತಂದರೆ 80, 120, 200 ಅಡಿ ಜಾಗದಲ್ಲಿ ಮನೆ ಕಟ್ತಾ ಇದ್ದಾರೆ. ಪ್ಯಾಲೇಸ್ ಆ ಥರ ಎಲ್ಲರಿಗೂ ಮನೆ ಸಿಕ್ಬಿಡ್ತಾ ಅನ್ನೋದು ಪ್ರಶ್ನೆ ಮಾಡಬೇಕು. ಇಷ್ಟಲ್ದೇ ಅವ್ರು ಸಿದ್ದರಾಮಯ್ಯನವರು ಜಮೀನಿತ್ತು, ಅಲ್ಲೇನಾಗಿದೆ 50-50 ಅನುಪಾತ ಅಂದ್ಬಿಟ್ಟು ಮೂಡನ್ನ ಬಲವಂತವಾಗಿ ಹ್ಯಾಂಡ್ ಟ್ವಿಸ್ಟ್ ಮಾಡಿ ಸಿಕ್ಕಾಪಟ್ಟೆ ಸೈಟ್ಗಳನ್ನ ಫ್ರೀ ತಗೊಂಡ್ಬಿಟ್ಟಿದ್ದಾರಂತೆ. ಅವ್ರಿಗೆ ಬಾಲಂಗುವಚ್ಚಿ ಯಾರು ಮಾತಾಡ್ತಾಯಿದ್ರು, ಮೂಡಾದವ್ರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಕೊಟ್ಟಿರೋದಲ್ಲ ಅಂತ ಅಂದ್ಬಿಟ್ಟು. ಏನು ಅಂತಂದರೆ ಬಾಲಂಗುವಚ್ಚಿಗಳನ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಇದೇನಾಗುತ್ತೆ ಅಂತಂದರೆ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ತಪ್ಪು. ಒಬ್ಬ ಮುಖ್ಯಮಂತ್ರಿ ಆರ್ಮ್ ಟ್ವಿಸ್ಟ್ ಮಾಡಿ ಕಾಯಲ್ಗಳನ್ನ ಹಿಂಡ್ಬಿಟ್ಟು ತಮಗೆ ಬೇಕಾದ ಮೂಗಿನೇರಕ್ಕೆ ಬೇಕಾದಷ್ಟು ಆಸ್ತಿ ಮಾಡ್ಕೋಬೋದು. ಕರ್ನಾಟಕವನ್ನೇ ಬರ್ಕೊಂಬಿಡ್ಬೋದು ಸ್ವಂತ ಆಸ್ತಿ ಅಂತ ಅಂದ್ಬಿಟ್ಟು. ಅದು ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೇರೆ ಸರ್ಕಾರ ಇದೆ, ಮತ್ತು ಬೇಕಾದಷ್ಟು ತನಿಖಾ ಸಂಸ್ಥೆಗಳಿವೆ. ಅದರಿಂದ ಏನು ಮಾಡ್ತಾರೆ, ಇವರು ಸಂಧಿ ಒಳಗೆ ನುಸುಳ್ತಾರೆ ಅಂದರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಬಹಳ ಕಾಸ್ಟ್ಲಿ ಸೈಟು. ಏನು ಅಂದರೆ ಇವತ್ತು 10,000 ರೂಪಾಯಿ ಒಂದು ಅಡಿ ಹೋಗಿದೆ. ಅಂಥದ್ರಲ್ಲಿ ಅನೇಕ ಸೈಟುಗಳನ್ನ ಇವರು ತಮ್ಮ ಹೆಂಡತಿ ಹೆಸರಲ್ಲಿ ತಗೊಂಡ್ರಂತೆ. ಇದೇನಾಗುತ್ತೆ ಅಂದರೆ ಅಧಿಕಾರದ ದುರುಪಯೋಗ ಅಂತಲೇ ಹೇಳ್ಬೋದು. ಈ ಅಧಿಕಾರದ ದುರುಪಯೋಗನೆಲ್ಲ ಚೆಕ್ ಮಾಡಬೇಕು, ಇದನ್ನೆಲ್ಲ ತಡೆ ಹಿಡಿಬೇಕು. ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಕಾಂಗ್ರೆಸ್ ಅಂದರೆ ಗೋಲ್ಮಾಲ್, ಕಾಂಗ್ರೆಸ್ ಅಂದರೆ ಹಿಂದೂಗಳಿಗೆ ಅನ್ಯಾಯ ಮಾಡೋದು, ಅಪಮಾನ ಮಾಡೋದು, ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಎತ್ತಿದ ಕೈ. ಹಾಗಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಒಪ್ಪಿಗೆ ಇದೆ. ಮತ್ತು ಕಾಂಗ್ರೆಸ್ಸಿನ ATM ಅಂತಲೇ ಹೇಳ್ತೀವಿ. ಇದೇನಾಗಿದೆ, DK ಶಿವಕುಮಾರ್ ಸಿದ್ದರಾಮಯ್ಯನವರು ಇದ್ದಾಗ ಕಾಂಗ್ರೆಸ್ಸು ಇವರು ತಂಟೆಗೆ ಬರೋದಿಲ್ಲ. ಯಾಕೆ ಅಂತಂದರೆ ಬೇಕಾದಷ್ಟು ದುಡ್ಡನ್ನ ಇವರು ATM ಮುಖಾಂತರ ರಿಮೋಟ್ ಕಂಟ್ರೋಲ್ ಕೊಟ್ಬಿಡ್ತಾರೆ. ಇದಕ್ಕೆಲ್ಲ ಕೊನೆ ಹಾಡಬೇಕು ಅಂತಂದರೆ ಮೂಢ ಹಗರಣದ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಯಾರಿಂದ ಆಗಬೇಕು? SIT ಮಾಡಿದ್ರು. ರಾಜ ಏನು ಮಾಡ್ತಾನೆ, ತನ್ನ ಸೇನಾಧಿಪತಿನೇ ಕಳ್ತನ ಚೆಕ್ ಮಾಡು ಅಂತ ಹೇಳ್ತಾನೆ. ಸೇನಾಧಿಪತಿ ಏನು ಮಾಡ್ತಾನೆ, ಸಂಬಳ ಕೊಡೋನು ರಾಜ, ಅವನು ಸತ್ಯಹರಿಶ್ಚಂದ್ರ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾನೆ. ಆ ಥರ ಆಗ್ಬಿಡುತ್ತೆ ಕಾಂಗ್ರೆಸ್ಸಲ್ಲಿ. ಆ ಥರ ಆಗೇನೆ 2014ವರೆಗೆ ಲಕ್ಷಾಂತರ ಕೋಟಿಗಳ ರೂಪಾಯಿಗಳನ್ನ ಹೊಡೆದಿದ್ದನ್ನು ನರೇಂದ್ರ ಮೋದಿಯವರು
ಬಯಲಿಗೆ ತಂದರು. ಬಯಲಿಗೆ ತಂದು ಜನಗಳ ಮಧ್ಯೆ ಇಟ್ಟರು. ಜನಗಳ ಮಧ್ಯೆ ಇಟ್ಬಿಟ್ಟು 2014ರಲ್ಲಿ ಪ್ರಧಾನಮಂತ್ರಿ ಆದರು, 2019ರಲ್ಲಿ ಪ್ರಧಾನಮಂತ್ರಿ ಆದರು. 2024ರಲ್ಲಿ ಇನ್ನೇನು ಪ್ರಧಾನಮಂತ್ರಿ ಆಗೋದಿಲ್ಲ, ನಾವು ಹಿಂಡಿ ಕೂಟ ಮಾಡ್ಕೊಂಡಿದ್ದೀವಿ, ಬದನೆಕಾಯಿ ಕೂಟ ಮಾಡ್ಕೊಂಡಿದ್ದೀವಿ ಅಂತಿದ್ರು. ಆದರೆ 3ನೇ ಸರಿನೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ತೊಗೊಂಡಿದ್ದಾರೆ. ಮತ್ತು ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ 2014 ಮತ್ತು 2019, 2024 10 ವರ್ಷ ಏನು ನೋಡಿದ್ರೆ ಅದು ಬರೀ ಟ್ರೈಲರ್, ಈಗ ನಿಜವಾದ ಸಿನಿಮಾ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಭಿವೃದ್ಧಿಯ ಗತಿ 3 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಭಿವೃದ್ಧಿಯ ವೇಗ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರಕ್ಕೆ ಲಂಗು ಲಗಾಮ್ ಹಾಕ್ತೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಇಟ್ಕೊಂಡು ಬನ್ನಿ. ಈ ಮೂಡಾದಲ್ಲಿ ಏನು ಹಗರಣ ನಡೆದಿದೆ, ವಾಲ್ಮೀಕಿ ಇದ್ರ ಬಗ್ಗೆ ಮಾತಾಡಿದ್ದೆ ಏನು ಹಗರಣ ನಡೆದಿದೆ, ಇದನ್ನೆಲ್ಲ CBI ತಗೋಬೇಕು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ತಗೋಬೇಕು. ಯಾರ್ಯಾರು ಭ್ರಷ್ಟಾಚಾರ ಮಾಡಿದೆ ಅವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಸಾಧ್ಯವಾಗಿ ಗಲ್ಲಿಗೆ ಹಾಕೋ ಅವಕಾಶ ಇದ್ದರೆ ಗಲ್ಲಿಗೆ ಹಾಕಬೇಕು. ದೇಶವನ್ನು ದೇಶಭಕ್ತರ ಕೈಲಿ ಕೊಡಬೇಕು ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.